ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಕೂದಲಿಗೆ ರಾಮಬಾಣವಾಗಿ ಕೆಲಸ ಮಾಡುವಂಥ ಒಂದು ಡಿಕಾಕ್ಷನನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರುವಂಥ ರೆಮಿಡಿ ಇದಾಗಿದೆ. ಇದನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನೈಸರ್ಗಿಕವಾಗಿ ಒಂದೊಳ್ಳೆ ಹೊಳಪನ್ನು, ಒಂದೊಳ್ಳೆ ಮೆರಗನ್ನು, ಶೈನ್ ಅಂತೀವಲ್ಲ, ಅದನ್ನು ನೀಡೋ ರೆಮಿಡಿ ಇದಾಗಿದೆ. ಕೂದಲಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ದೂರ ಮಾಡಿ ನಮ್ಮ ಕೂದಲನ್ನು ತುಂಬ ಹೆಲ್ದಿಯಾಗಿ ಇಡುವ ರೆಮಿಡಿ ಇದಾಗಿದೆ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಎಂಡ್ವರೆಗೆ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಟೀ ಪೌಡರನ್ನು ತೆಗೆದುಕೊಳ್ತಾ ಇದ್ದೀನಿ. ಯಾವ ಟೀ ಪೌಡರ್ ಆದ್ರೂ ಪರವಾಗಿಲ್ಲ, ತೊಗೋಬೋದು. ನಿಮ್ಮ ಮನೇಲಿ ಯಾವ ಟೀ ಪೌಡರ್ ಇರುತ್ತೆ ಅದನ್ನೇ ನೀವು ಯೂಸ್ ಮಾಡ್ಬೋದು. ಈ ಟೀ ಪೌಡರಲ್ಲಿ ಕೆಫಿನ್ ಅನ್ನೋ ಅಂಶ ಇರೋದ್ರಿಂದ ಕೂದಲಿನ ಬುಡವನ್ನು ಗಟ್ಟಿಗೊಳಿಸುವ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಕೂದಲು ಉದ್ರಕ್ಕೆ ಇದು ಅವಕಾಶ ಮಾಡಿಕೊಡಲ್ಲ. ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲ ಬುಡವನ್ನು ಇದು ಗಟ್ಟಿಗೊಳಿಸೋ ಶಕ್ತಿ ಇದೆ. ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ, ಗಟ್ಟಿಗೊಳಿಸಿ. ಹಾಗೆ ಕೂದಲು ಉದ್ದವಾಗಿ ನೀಳವಾಗಿ ಕೂದಲು ಬೆಳಿಬೇಕು ಅಂತ ಅಂದರೆ ನಾವು ಈ ಟೀ ಪೌಡರನ್ನು ಬಳಸಲೇಬೇಕಾಗುತ್ತೆ. ಡಿಕಾಕ್ಷನ್ ರೂಪದಲ್ಲಿ ಈ ಟೀ ಪೌಡರ್ನ ನಾವು ಹೇರ್ಸ್ಗೆ ಬಳಸ್ತಾ ಬರೋದ್ರಿಂದ ನಮ್ಮ ಕೂದಲು ತುಂಬಾ ಗಟ್ಟಿಯಾಗುತ್ತೆ, ತುಂಬ ಬಲವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕೂದಲು ಒಂದು ಚಿಕ್ಕ ಏಜಿಗೆ ಕೂದಲು ಬಿಳಿಯಾಗೋ ಸಮಸ್ಯೆ ತುಂಬ ಜನರೇ ಅನುಭವಿಸ್ತಾ ಇದ್ದಾರೆ. ಆ ಬಿಳಿಯಾಗಿರೋ ಕೂದಲನ್ನು ಇದು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ ಅಂದರೆ ತಪ್ಪಾಗಲಾರದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಟೀ ಪೌಡರು. ಈ ಟೀ ಪೌಡರಲ್ಲಿ ಟ್ಯಾನಿಕ್ ಆಮ್ಲ ಇರೋದ್ರಿಂದ ಬಿಳಿ ಕೂದಲು ಆಗೋಕ್ಕೆ ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಇದನ್ನು ನಾವು ಟೀ ಪೌಡರನ್ನು ಡಿಕಾಕ್ಷನ್ನ ರೂಪದಲ್ಲಿ ನಮ್ಮ ಹೇರ್ಸ್ಗೆ ನಾವು ಬಳಸ್ತಾ ಬರೋದ್ರಿಂದ ಕೂದಲು ಎಷ್ಟೇ ಬಿಳಿಯಾಗಿದ್ರೂ ಕೂದಲನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಟೀ ಪೌಡರು ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲು ತುಂಬ ಅಂದರೆ ತುಂಬಾ ಒರಟಾಗಿದೆ, ರಫ್ ಥರ ಆಗಿದೆ ಅನ್ನೋದಾದರೆ ಇದನ್ನು ನಾವು ಬಳಸ್ತಾ ಬರೋದ್ರಿಂದ ಕೂದಲನ್ನು ಸ್ಮೂತಾಗಿ ಇಡುವಂತೆ ಕೆಲಸ ಮಾಡುತ್ತೆ. ಹಾಗೆ ಕೂದಲನ್ನು ಸದಾಕಾಲ ಹೊಳಪಾಗಿಸುವ ಚಮತ್ಕಾರಿ ಕೆಲಸವನ್ನು ಇದು ಮಾಡುತ್ತೆ. ಹಾಗೆ ನಮ್ಮ ನೆತ್ತಿಯ ರಕ್ತದ ಪರಿಚಲನೆಯನ್ನು ಕೂಡ ಸುಧಾರಿಸುವ ಶಕ್ತಿ ಈ ಟೀ ಪುಡಿಯಲ್ಲಿದೆ ಅಂತಲೇ ಹೇಳ್ಬೋದು. ಈ ಟೀ ಪೌಡರ್ ತುಂಬ ನ್ಯಾಚುರಲ್ ಆ್ಯಂಡ್ ಪ್ಯೂರ್ ಆಗಿರುವಂಥದ್ದು. ನಾವು ಪ್ರತಿದಿನ ಕೂಡ ಟೀಗೆ ಅಂತ ನಾವು ಟೀ ಪುಡಿ ಬಳಸಲೇಬೇಕಾಗುತ್ತೆ. ನಾವು ಕುಡಿತಾನೇ ಇರ್ತೀವಿ ಪ್ರತಿದಿನ. ಆ ಟೀ ಪೌಡರನ್ನು ನಾವು ತಲೆಗೆ ಹಚ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ನಮ್ಮ ಹೇರ್ಸನ್ನು ಹೆಲ್ದಿಯಾಗಿ ಇಟ್ಕೋಬೋದು. ಹಾಗೆ ಇದರಲ್ಲಿ ಯಾವುದೇ ರೀತಿ ₹1 ಕೂಡ ಖರ್ಚಿಲ್ದೇ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಳುವಂಥ ಹೇರ್ ರೆಮಿಡಿ ಇದು. ಹಾಗೆ ಯಾವುದೇ ರೀತಿಯ ಇದರಲ್ಲಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಟೀ ಪೌಡರು ಜೊತೆಗೆ ಮೆಹಂದಿ ಪೌಡರ್ನ ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಇನ್ನೂ ಹೇರ್ಸು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ಬರೀ ಟೀ ಪೌಡರನ್ನು ಡಿಕಾಕ್ಷನ್ ಥರ ಮಾಡಿಕೊಂಡು ನಾವು ಹೇರ್ಸ್ಗೆ ಅಪ್ಲೈ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬೌಲ್ಗೆ 1 ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೀನಿ. ಹಾಗೆಯೇ 2 ಸ್ಪೂನ್ ಆಗುವಷ್ಟು ಟೀ ಪೌಡರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಹೀಗೆ ಹಾಕಿ 10 ನಿಮಿಷ ಹಾಗೆ ನೆನೆಯಲು ಬಿಟ್ಬಿಡೋಣ. ಹೀಗೆ ನೆನೆಯೋದ್ರಿಂದ ಇದರಲ್ಲಿರುವ ಪೋಷಕಾಂಶಗಳೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು 10 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡೋಣ. ಇದರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ 10 ನಿಮಿಷಗಳ ಕಾಲ ನೆನೆ ಇಟ್ಟು ನಂತರ ನಾವು ಇದನ್ನು 7 ರಿಂದ 8 ನಿಮಿಷ ಕುದಿಸ್ಕೊಂಡು ತಣ್ಣಗಾದ ನಂತರ ನಮ್ಮ ಹೇರ್ಸ್ಗೆ ನಾವು ಅಪ್ಲೈ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಪರಿಣಾಮಕಾರಿಯಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು ಅಂತ 10 ನಿಮಿಷಗಳ ಕಾಲ ನೆನೆಯಲ್ಲಿ ಬಿಟ್ಟಿದ್ದೆ. ನೋಡ್ತಾ ಇರ್ಬೋದು, ಆವಾಗಲೇ ಕಲರ್ ಕೂಡ ಇದು ಬಿಡ್ತಾ ಇದೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ನಾನು 7 ರಿಂದ 8 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಹೀಗೆ ಕುದಿಸ್ಕೊಳ್ಳೋದ್ರಿಂದ ಇದರಲ್ಲಿರೋ ಕೆಫಿನ್ ಅಂಶವೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಇದು ತುಂಬ ಅಂದರೆ ತುಂಬಾ ಹೇರ್ಸನ್ನು ಗಟ್ಟಿಗೊಳಿಸೋ ಶಕ್ತಿ ಇದು ಪಡ್ಕೊಂಡಿದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ನಮ್ಮ ಹೇರ್ಸ್ ಬರಬೇಕಂದ್ರೆ ಕೇವಲ ವಾರಕ್ಕೆ 1 ಸರಿ ಈ ಥರ ನಾವು ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ನಮ್ಮ ಕೂದಲು ತುಂಬಾ ಉದುರಿ ಅಲ್ಲಲ್ಲಿ ಗ್ಯಾಪ್ ಆಗಿರುತ್ತೆ, ಅಲ್ಲಿಂದನೂ ಕೂಡ ಹೇರ್ಸು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಡಿಕಾಕ್ಷನ್ನು ಅಷ್ಟೊಂದು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಹಾಗೆಯೇ ಬೊಕ್ಕತಲಿಗೂ ಕೂಡ ದಟ್ಟವಾಗಿ ಕೂದಲು ಬರಬೇಕು ಅಂತ ಅಂದರೆ ಇದನ್ನು ನಾವು ಅಪ್ಲೈ ಮಾಡಲೇಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು ಕಲರ್ ಎಷ್ಟು ಚೇಂಜ್ ಆಗಿದೆ ಅಂತ. ಈ ಥರ ಕುದಿಸ್ಕೊಂಡಿರೋದ್ರಿಂದ ನೀರು ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರನೇ ನಮ್ಮ ಕೂದಲು ಶೈನ್ ಆಗಿ ಬರುತ್ತೆ ಅಂತಲೇ ಹೇಳ್ಬೋದು. ಎಷ್ಟೇ ಬಿಳಿಯಾದರೂ ಕೂದಲು ಅದನ್ನು ಕಪ್ಪಾಗಿಸುವ ಚಮತ್ಕಾರಿ ಕೆಲಸವನ್ನು ಈ ಟೀ ಪೌಡರು ಮಾಡುತ್ತೆ. ತುಂಬ ಜನರಿಗೆ ಹೊಟ್ಟಿನ ಸಮಸ್ಯೆ ಇದೆ. ಈ ಹೊಟ್ಟು ಆಗ್ತಾ ಇರೋದ್ರಿಂದ ಕೂದಲು ಬುಡ ಸಮೇತನೇ ಕೀಳ್ತಾ ಇರುತ್ತೆ. ಇದರಿಂದ ನಮ್ಮ ಕೂದಲು ಬೆಳವಣಿಗೆ ಆಗೋಕ್ಕೆ ಚಾನ್ಸೇ ಇರಲ್ಲ. ಅದು ಹೋಗಬೇಕು ಅಂತಂದರೆ ನಾವು ಈ ಥರ ಡಿಕಾಕ್ಷನ್ನ ಮಾಡಿಕೊಂಡು ಇದರ ಜೊತೆಗೆ 4 ಹನಿ ನಿಂಬೆಹಣ್ಣಿನ ರಸವನ್ನು ನಾವು ಮಿಶ್ರಣ ಮಾಡ್ಕೊಂಡು ಹಚ್ಕೊಳ್ತಾ ಬರೋದ್ರಿಂದ ಹೊಟ್ಟನ್ನು ಕೂಡ ನಾವು ನಿವಾರಣೆ ಮಾಡ್ಬೋದು. ಹೀಗೆ ಕುದಿಸ್ಕೊಂಡಿರೋ ಈ ಡಿಕಾಕ್ಷನನ್ನು ನಾನು ಒಂದು ಬೌಲ್ಗೆ ಶೋಧಿಸ್ಕೊಳ್ತಾ ಇದ್ದೀನಿ. ತಣ್ಣಗಾದ ನಂತರ ಇದನ್ನು ಶೋಧಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಟೀ ಪೌಡರಿನ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೀ ಪೌಡರಲ್ಲಿರೋ ಅಂಶವೆಲ್ಲ ನೀರಲ್ಲಿ ಬಿಟ್ಕೊಂಡಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸನ್ನು ಗ್ರೋತ್ ಮಾಡ್ಕೋಬೋದು.
ಕೂದಲಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಿಕೊಂಡು ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಶೈನ್ ಆಗಬೇಕು, ತಿಕ್ಕಾಗಿ ಬರಬೇಕು. ಹಾಗೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಬೇಕು. ತುಂಬ ತಿಕ್ಕಾಗಿ ಹೇರ್ಸು, ನೀಳವಾದ ರೇಷ್ಮೆ ಎಳೆ ಥರ ನಮ್ಮ ಹೇರ್ಸು ಬೇಕು ಅಂತಂದರೆ ಕೇವಲ ವಾರದಲ್ಲಿ ಒಂದು ಸರಿ ಮಾತ್ರ ಇದನ್ನು ನಾವು ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ಹೇರ್ಸನ್ನು ನಾವು ಬೆಳೆಸ್ಕೋಬೋದು. ಈ ಡಿಕಾಕ್ಷನನ್ನು ನಾವು ಕೂದಲನ್ನ ಬುಡಭಾಗದಿಂದ ತುದಿಯವರೆಗೂ ಕೂಡ ಅಪ್ಲೈ ಮಾಡ್ತಾ ಲೈಟಾಗಿ ಮಸಾಜ್ ಮಾಡ್ತಾ ಸುಮಾರು 20 ನಿಮಿಷಗಳ ನಂತರ ನಾವು ಹೇರ್ ವಾಶನ್ನು ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಾವು ರಿಸಲ್ಟನ್ನು ಪಡ್ಕೋಬೋದು. ಹಾಗೆಯೇ ಹೇರ್ ವಾಶ್ ಮಾಡುವಾಗ ಬರೀ ಶಾಂಪೂ ಅಷ್ಟೇ ನಾವು ಯೂಸ್ ಮಾಡ್ದೇ ಆ ಶಾಂಪೂನ ಡಿಕಾಕ್ಷನಿಗೆ ನಾವು ಮಿಶ್ರಣ ಮಾಡಿಕೊಂಡು ನಮ್ಮ ಹೇರನ್ನ ನಾವು ವಾಶ್ ಮಾಡ್ತಾ ಬರೋದ್ರಿಂದ ಇನ್ನೂ ಹೇರ್ಸು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಪರಿಣಾಮಕಾರಿಯಾಗಿ ನಮ್ಮ ಹೇರ್ಸುಗೆ ರಿಸಲ್ಟ್ ಕೊಡುತ್ತೆ ಈ ಡಿಕಾಕ್ಷನು ಅಂತಲೇ ಹೇಳ್ಬೋದು ನಾವು. ಈ ಡಿಕಾಕ್ಷನನ್ನು ಯಾರಾದ್ರೂ ಕೂಡ ಯೂಸ್ ಮಾಡ್ಬೋದು. ಗಂಡಸರಾಗಿರ್ಬೋದು, ಹೆಂಗಸರು ಇಲ್ಲ, ಚಿಕ್ಕ ಮಕ್ಕಳು ಯಾರಾದ್ರೂ ಕೂಡ ಯೂಸ್ ಮಾಡ್ಬೋದು. ಇದರ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಇದು ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರೋದ್ರಿಂದ ಇದನ್ನು ಯಾರಾದ್ರೂ ಕೂಡ ಯೂಸ್ ಮಾಡ್ಬೋದು. ಕೂದಲಿನ ಸಮಸ್ಯೆ ಇರೋ ಪ್ರತಿಯೊಬ್ಬರು ಕೂಡ ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟನ್ನು ನಾವು ಪಡ್ಕೋಬೇಕು ಅಂತಂದರೆ ವಾರದಲ್ಲಿ ಕೇವಲ ಒಂದು ಸಾರಿ ಇದನ್ನು ನಾವು ಅಪ್ಲೈ ಮಾಡ್ತಾ ಬರೋದ್ರಿಂದ ಅತಿ ಬೇಗನೆ ನಾವು ರಿಸಲ್ಟನ್ನು ಪಡ್ಕೋಬೋದು. ತಣ್ಣಗಾಗಿರುವಂಥ ಈ ಡಿಕಾಕ್ಷನನ್ನು ನಾವು ಸ್ಪ್ರೇ ಬಾಟಲಿಗೂ ಕೂಡ ಹಾಕಿ ಹಾಗೆಯೇ ನಾವು ಕೂದಲ ಬುಡಭಾಗಕ್ಕೆ ನಾವು ಸ್ಪ್ರೇ ಮಾಡ್ತಾ ಲೈಟಾಗಿ ನಾವು ಮಸಾಜ್ ಮಾಡ್ತಾ ಬರೋದ್ರಿಂದ ನಮ್ಮ ತಲೆಯಲ್ಲಿರೋ ಒಟ್ಟನ್ನೆಲ್ಲ ನಿವಾರಣೆ ಮಾಡ್ಕೋಬೋದು. ಹಾಗೆ ನಾವು ಲೈಟಾಗಿ ಮಸಾಜ್ ಮಾಡ್ತಾ ಬರೋದ್ರಿಂದ ಅಲ್ಲಿ ಕೂಡ ಹೇರ್ಸು ಸ್ಟಾರ್ಟ್ ಆಗುತ್ತೆ. ತುಂಬಾ 1 ಇಂಚು ಕೂಡ ಕೂದಲು ಸರಿತಾ ಇಲ್ಲ, ಉದ್ದ ಬರ್ತಾ ಇಲ್ಲ ಅನ್ನೋರು ಇದನ್ನು ನೀವು ಮಾಡ್ತಾ ಬರೋದ್ರಿಂದ ಒಂದೊಳ್ಳೆ ರಿಸಲ್ಟನ್ನು ನೀವು ಪಡ್ಕೋಬೋದು. ಕೂದಲು ತುಂಬ ಬಿಳಿಯಾಗಿದೆ ಅನ್ನೋರು ಕೂಡ ಇದನ್ನು ಯೂಸ್ ಮಾಡಿ ತುಂಬ ಪರಿಣಾಮಕಾರಿಯಾದಂಥ ರಿಸಲ್ಟು ಈ ಟೀ ಪೌಡರ್ಗೂ ಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ತುಂಬ ಚೆನ್ನಾಗಿ ನೀವು ರಿಸಲ್ಟನ್ನು ಪಡ್ಕೋಬೋದು. ಶಾಂಪೂ ರೀತಿಯೂ ನಾವು ಈ ಥರ ಬಳಸ್ತಾ ಬರೋದ್ರಿಂದ ಇನ್ನೂ ನಮ್ಮ ಹೇರ್ಸು ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಡೈರೆಕ್ಟಾಗಿ ನಾವು ಶಾಂಪೂನ ಬಳಸೋ ಬದಲು ಈ ಥರ ನಾವು ಡಿಕಾಕ್ಷನನ್ನು ಮಿಶ್ರಣ ಮಾಡಿಕೊಂಡು ಇದನ್ನು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಹೇರ್ಸು ಗ್ರೋತ್ ಆಗುತ್ತೆ. ನಾವು ಡೈರೆಕ್ಟಾಗಿ ಶಾಂಪೂ ಅಷ್ಟೇ ಬಳಸೋದ್ರಿಂದ ಕೂದಲು ಬಿಳಿಯಾಗೋ ಚಾನ್ಸಸ್ ಇರುತ್ತೆ. ಅದು ಹೋಗಬೇಕು ಅಂತಂದರೆ ಈ ಥರ ನಾವು ಡಿಕಾಕ್ಷನನ್ನು ಸ್ವಲ್ಪ ಮಿಶ್ರಣ ಮಾಡಿಕೊಂಡು ನಾವು ತಲೆ ಸ್ನಾನ ಮಾಡ್ತಾ ಬರೋದ್ರಿಂದ ಕೂದಲು ಕಪ್ಪಾಗಿಸುವಂಥ ಚಮತ್ಕಾರಿ ಕೆಲಸವನ್ನು ಮಾಡುತ್ತೆ. ಹಾಗೆ ಕೂದಲು ಎಲ್ಲೂ ಕೂಡ ಉದುರೋಲ್ಲ, ಎಷ್ಟು ಚೆನ್ನಾಗಿ ಕೂದಲು ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಶೈನ್ ಆಗಿ ಬರುತ್ತೆ. ಕೂದಲ ಕಲರೇ ಚೇಂಜ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟೊಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಈ ಡಿಕಾಕ್ಷನ್. ನೀವು ಕೂಡ ವಾರದಲ್ಲಿ ಒಂದು ಸರಿ ಈ ಥರ ಹೇರ್ ಮಾಸ್ಕನ್ನು ಮಾಡ್ಕೊಳ್ತಾ ಬರೋದ್ರಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೋಬೋದು. ಹಾಗೆ ಕೂದಲು ಸಿಲ್ಕ್ ಆ್ಯಂಡ್ ಶೈನಿ ಥರ ನೀವು ಕೂಡ ಮಾಡ್ಕೋಬೋದು. ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫಾರ್ಗೆಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.